ಈಗಾಗಲೇ ನಗರದಲ್ಲಿ IDSMT ಕಾಂಪ್ಲೆಕ್ಸ್ ಅನ್ನ ನೀವು ಗಮನಿಸಿರ್ಬೋದು. ಅದನ್ನ ಏನು ಕಾಂಪ್ಲೆಕ್ಸ್ ಇತ್ತು ಅದನ್ನ ರಿನೋವೇಟ್ ಮಾಡಿ ಮೇಲ್ಗಡೆ ಅಂಗಡಿಗಳು ಮಾಡಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಮತ್ತು ಏನು ಸಣ್ಣ ಪುಟ್ಟ ಅಂಗಡಿಗಳು ನಗರದಲ್ಲಿ ಬೀದಿ ಬದಿ ಮಾಡ್ತಾರೆ ಅವರಿಗೆಲ್ಲ ಒಂದು ಶೆಲ್ಟರ್ ಕೊಡಬೇಕಂತ ಗೌರವಾನ್ವಿತ ಸಚಿವರು ಈಗಾಗಲೇ ಸುಮಾರು 22.65 ಲಕ್ಷಗಳಲ್ಲಿ QDFC ಒಂದು ಸಹಯೋಗದೊಂದಿಗೆ ಆಕ್ಷನ್ ಪ್ಲಾನ್ ಮಾಡಿ ಟೆಂಡರ್ ಎಲ್ಲ ಮಾಡಿ ಕಾರ್ಯವನ್ನು ಮಾಡಬೇಕಂತ ಹೊರಟಾಗ ನಾವು ಅಲ್ಲಿ ಗಮನಿಸಿದಾಗ ಅಲ್ಲಿ ಮೇಲ್ಗಡೆ ಚಾವಣಿ ಎಲ್ಲ ತೆಗೆದಿದ್ದಾರೆ ಮತ್ತು ಫಿಟ್ನೆಸ್ ಸರ್ಟಿಫಿಕೇಟ್ ಕಳಿಸಿದಾಗ ಅನ್ಫಾರ್ಚುನೇಟ್ ಆಗಿ ಈಗ ಅದು ಬಂದಿದೆ, ಫಿಟ್ನೆಸ್ಸು ಇಲ್ಲ ಅಂತ BWDಯಿಂದನೂ ಕೊಟ್ಟಿದ್ದಾರೆ ಮತ್ತು ಬೇರೆ ಕಡೆಯಿಂದ ಕೊಟ್ಟಿದ್ದಾರೆ. ಇಲ್ಲಿ ಹೇಳ್ತಾರೆ ಸಮಯ ವಾಸ್ತವಿಕವಾಗಿ ಕಂಡು ಬಂದಿರುವ ಕಟ್ಟಡ ಸ್ಥಿತಿಗತಿಗಳನ್ನು ಅವಲೋಕಿಸಿ ಸದರಿ ಕಟ್ಟಡ ಬಳಕೆಗೆ ಯೋಗ್ಯವಾಗಿರುವಂತ ಮಾಡ್ತಾರೆ. ಸೊ ಇದಕ್ಕೆ ಹಲವಾರು ಕಾರಣಗಳಿರ್ಬೋದು. ಯಾವುದೇ ರೀತಿ ಈ ಕರೋನಾ ಟೈಮಲ್ಲಿ 10 ವರ್ಷ ಶೆಲ್ಟರ್ಸ್ ಬಂದ್ ಮಾಡಿದಾಗ ಮೇಲ್ಗಡೆ ರೂಪಿಂಗ್ ಎಲ್ಲ ಹೋಗಿರೋದಿರ್ಬೋದು. ಅದೇ ರೀತಿ ಒಳಗಡೆ ಸುಮಾರು ಒಂದು 10-15 ವರ್ಷ ಅದನ್ನ ಹಿಂದೆ ಹಳೆ ಕಾಲದಲ್ಲಿ ಒಂದು 10-15 ವರ್ಷಗಳ ಹಿಂದ್ಗಡೆ ಇದ್ದಾಗ ಅದನ್ನ ಅದೇ ತರ ಬಿದ್ದಾಗ ಎಲ್ಲಾನು ತುಕ್ಕಿಡ್ದೋಗಿರ್ಬೋದು. ಎಲ್ಲ ಒಟ್ಟಾರೆಯಾಗಿ ಕಟ್ಟಡದ ಒಂದು ಸ್ಥಿತಿಗತಿ ತರ ಇದೆ. ನೀವು ಈಗಾಗಲೇ ಗಮನಿಸಿರ್ಬೋದು, ಒಂದು ವಾರದ ಹಿಂದ್ಗಡೆ ಬೆಂಗಳೂರು ನಗರದಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ ಗೋಡೆ ಕುಸಿದಾಗ ಅದು ಅನಾಹುತವಾದಾಗ ಸುಮಾರು ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ. ಸಸ್ಪೆಂಡ್ ಮಾಡೋದು ಒಂದು ಭಾಗ ಆದ್ರೆ ಮತ್ತೊಂದು ಭಾಗ ನಾಗರಿಕರು ಪ್ರಾಣ ತೆತ್ತಿದ್ದಾರೆ, ಅದರಲ್ಲಿ ಬಡವರು ತೆತ್ತಿದ್ದಾರೆ. ಆ ರೀತಿ ಯಾವುದೇ ಆಗ್ಬಾರ್ದು. ಯಾಕಂದ್ರೆ ಅಲ್ಲೆಲ್ಲ ಕೆಲಸ ಮಾಡೋಂಥವ್ರೆಲ್ಲ ವರ್ಕರ್ಸ್ ಎಲ್ಲ ಬಡವರೇ ಇರೋದ್ರಿಂದ ದಯವಿಟ್ಟು ಆ ಕಟ್ಟಡವನ್ನ ನಾವು ಈಗಾಗಲೇ ತೆರವು ಮಾಡಲಿಕ್ಕೆ ಮೊನ್ನೆ ಜಿಲ್ಲಾಧಿಕಾರಿಗಳು ಆದೇಶ ಮಾಡ್ತಾ ಇದ್ದಾರೆ. ಒಂದು ವಾರದೊಳಗಡೆ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಒಂದು ವಾರದೊಳಗಡೆ ನೀವು ಬೇರೆ ಶೆಲ್ಟರ್ ಅನ್ನು ಮಾಡ್ಕೊಳ್ಳಿ. ಆದಷ್ಟು ಬೇಗ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡಿದ ತಕ್ಷಣ ಅಲ್ಲಿ ನಾವು ಮತಾಸಿದ ಅಂಗಡಿಗಳು ಇನ್ನೂ ಹೆಚ್ಚುವರಿ ಅಂಗಡಿಗಳನ್ನ ನಾವು ಹಾಕ್ತಾ ಇದೀವಿ. ಹಾಕಿದಾಗ ಈಗಾಗಲೇ ಯಾರ್ದು ಟರ್ಮ್ ಮುಗಿದಿರಲ್ವೋ ಅವ್ರಿಗೆ ಮತ್ತೆ ಮರುಸ್ಥಾಪನೆ ಮಾಡ್ತೀವಿ ನಾವು ಅಲ್ಲಿ. ಅವ್ರಿಗೆ ಯಾವುದೇ ರೀತಿ ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸ ಆಗಲಿ ಮಾಡೋದಿಲ್ಲ. ಅದನ್ನು ಜಿಲ್ಲಾಧಿಕಾರಿಗಳು ನಿರ್ಧರಿಸ್ತಾರೆ. ಸೊ ಅದನ್ನು ನಾಳೆದು ನಾಡಿದೊಳಗಡೆ ನಾವು ಮೀಟಿಂಗ್ ಅವ್ರನ್ನೂ ಕರೀತಾ ಇದೀವಿ. ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ಯಾರಿಗೂ ಸಹ ತೊಂದರೆ ಕೊಡೋದಿಲ್ಲ. ಮತ್ತಷ್ಟು ಅಂಗಡಿಗಳಲ್ಲಿ ಬರ್ತಾರೋದ್ರಿಂದ ಎಲ್ರಿಗೂ ಅಕಾಮಿಡೇಟ್ ಮಾಡ್ತಾ ಇದೀವಿ. ಒಟ್ಟಾರೆಯಾಗಿ ನಗರಸಭೆ ಇಷ್ಟೇ ಇಂಟೆನ್ಷನ್. ಅದರದ್ದು ಒಂದು ಸ್ಥಿತಿಗತಿ ಸರಿಯಿಲ್ಲ. ನೀವು ಗಮನಿಸಿರ್ಬೋದು, PWD ಸಹ ನಾವು ರಿಪೋರ್ಟ್ ಬಂದಿದೆ. ಆಮೇಲೆ ಜೊತೆಗೆ RCS ಸ್ಟುಡಿಯೋ ಪ್ರೈವೇಟ್ ಲಿಮಿಟೆಡ್ ಅಂತ ರಿಚ್ಮಂಡ್ ಸರ್ಕಲ್ ಇರೋರು ಸಹ ಈಗಾಗಲೇ ಸಾಯಿಲ್ ಟೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಅವರು ಸಹ ರಿಪೋರ್ಟ್ ಕೊಟ್ಟಿದ್ದಾರೆ. ಅದರ ಒಂದು ಕಟ್ಟಡದ ಸ್ಥಿತಿ ಸರಿಯಿಲ್ಲ ಅಂತ, ಕುಸಿಯೋ ಹಂತದಲ್ಲಿದೆ. ಆದಷ್ಟು ಬೇಗ ನಿಮ್ಮ ಒಂದು ಪ್ರಾಣದ ಹಿತ ದೃಷ್ಟಿಯಿಂದ ಹೇಳ್ತಾ ಇದೀವಿ, ಆದಷ್ಟು ಬೇಗ ವೆಕೆಟ್ ಮಾಡ್ಬೇಕು ಅಂಗಡಿಗಳನ್ನ. ಡೆಮಾಲಿಷ್ ಮಾಡಿದಾದ್ಮೇಲೆ ಮರುಸ್ಥಾಪನೆ ಮಾಡ್ತೀವಿ ಅಂಗಡಿಗಳನ್ನ. ಯಾರ್ಯಾರು ಎಲ್ಲಿ ಒರಿಜಿನಲ್ ಓನರ್ಸ್ ಯಾರ್ಯಾರಿದ್ದಾರೆ ಅವರಿಗೆ ಕಡ್ಡಾಯವಾಗಿ ನಿಮ್ಗೆ ಸಿಗ್ತದೆ ಅಂಗಡಿಗಳನ್ನ. ನಿಮ್ಮ ಅವಧಿ ಎಷ್ಟಿದೆ ಅಷ್ಟನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ಳಿಕ್ಕೆ ನಿರ್ಧರಿಸ್ತಾರೆ. ಈಗಾಗಲೇ ಒಂದು ಜಿಲ್ಲಾಧಿಕಾರಿಗಳು ಅದನ್ನು ಹೇಳ್ತಾರೆ ನಿಮ್ಮ ಜೊತೆ. ಹಂಗಾಗಿ ಸಾರ್ವಜನಿಕರ ದೃಷ್ಟಿಯಿಂದ ನಿಮ್ಮ ಪ್ರಾಣಗಳನ್ನು ಉಳಿಸೋ ಒಂದು ದೃಷ್ಟಿಯಿಂದ ನೀವು ಅಂಗಡಿಗಳನ್ನ ಅನಿವಾರ್ಯವಾಗಿ ನೀವು ತೆರವು ಮಾಡಲೇಬೇಕಾಗ್ತದೆ. ಇಲ್ಲಾಂದ್ರೆ ನಾಳಂತ ಪ್ರಾಣಾಪಾಯಗಳೇನೋ ಹೆಚ್ಚು ಕಡಿಮೆ ಆಗಿದ್ದಲ್ಲಿ ನೀವೇ ಹೊಣೆಗಾರರಾಗ್ತೀರಂತ ಈ ಸಂದರ್ಭದಲ್ಲಿ ಅವ್ರಿಗೆ ನಾವು ತಿಳಿಸ್ತಾ, ಏನಾದ್ರೂ ಬಾಡಿಗೆಗಳು ಸಹ ಪೆಂಡಿಂಗ್ ಇಟ್ಕೊಂಡಿದ್ರೆ ಅವ್ರು ಈ ಕೂಡಲೇ ಬಾಡಿಗೆಗಳನ್ನು ಕಟ್ಟಬೇಕು. ಯಾಕಂದ್ರೆ ಕಟ್ಟಲಿಲ್ಲ ನಾಳೆ ದಿವಸ ಅದಕ್ಕೆ ಖರ್ಚಿಗೂ ಸಹ ನಮ್ಗೆ ಬೇಕಾಗ್ತದಲ್ಲ ಈಗ ಕಟ್ಟಲಿಕ್ಕೆ. ಸೊ ಹಂಗಾಗಿ ಅದನ್ನು ಸಹ ಮುಂದಾಗಬೇಕು ಅಂತ ನಾನು ತಿಳಿಸ್ತಾ ಇದ್ದೀನಿ. IDSMT ಇದರಲ್ಲಿ ಈಗಾಗಲೇ ವಿನ್ಯಾಸವನ್ನು ಸಹ ಮಾಡ್ತಾ ಇದ್ದಾರೆ. ಈಗಾಗಲೇ ವಿನ್ಯಾಸವನ್ನು ಮಾಡಿ 3 ಹಂತದಲ್ಲಿ ವಿನ್ಯಾಸಗಳನ್ನು ರೆಡಿ ಆಗ್ತಾ ಇದೆ. ಈ ಡೆಮಾಲಿಶ್ ಆದ ತಕ್ಷಣವೇ ವಿತಿನ್ ವೀಕಲ್ಲಿ ಕೆಲಸ ಆಗ್ತದೆ. ಈಗ ಟೆಂಡರ್ ಮುಗಿದಾಗಿದೆ, ಎಲ್ಲ ರೆಡಿ ಇದೆ. ಫಾಸ್ಟ್ ಆಗಿ ಎಷ್ಟು ಬೇಗ ಆದಷ್ಟು ಬೇಗ ಅಂಗಡಿಗಳನ್ನ, ಇನ್ನೂ ಹೆಚ್ಚಿನ ಸಂಖ್ಯೆ ಅಂಗಡಿಗಳನ್ನ ಅಲ್ಲಿ ನಾವು ಕಟ್ತಾ ಇದ್ದೀವಿ. ಆದ್ರಿಂದ ದಯವಿಟ್ಟು ಎಲ್ಲಾನು ಅಂಗಡಿಗಳನ್ನ ಖಾಲಿ ಮಾಡಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ತಾನೆ. ನಾಳೆ ದಿವಸ ನೀವು ಖಾಲಿ ಮಾಡಿ ಪ್ರಾಣಾಪಾಯಗಳಾದ್ರೆ ನೀವುಗಳೇ ನೇರ ಹೊಣೆಗಾರರಾಗ್ತೀರಂತ ನಾನು ತಮ್ಮ ಮೂಲಕ ಹೇಳ್ತೀನಿ. ಅದೇ ರೀತಿಯಾಗಿ ವದಂತಿಗಳಿಗೆ ಕ್ಯೂ ಕೊಡಬೇಡಿ. ಯಾವುದೇ ರೀತಿ ಯಾರಿಗೂ ಸಹ ತೊಂದರೆ ಮಾಡೋದಿಲ್ಲ. ಕೆಲವರು ಸುಮ್ಮನೆ ಹೇಳ್ತಾರೆ ಹಂಗಾಗುತ್ತಂತೆ ಹಿಂಗಾಗುತ್ತಂತೆ, ಮತ್ತೆ ನೀವು ಕೊಡೋದಂತೆ ಸೇರಿಸಲ್ವಂತ. ಇವೆಲ್ಲ ಸುಳ್ಳು. ನಾವು ಸ್ಪಷ್ಟೀಕರಿಸ್ತಾ ಇದೀವಿ. ನಿಮ್ಮ ಏನು ನಿಗದಿತ ಅವಧಿ ಇದೆ ಅದನ್ನ ಜಿಲ್ಲಾಧಿಕಾರಿಗಳು ಸ್ಪಷ್ಟೀಕರಿಸ್ತಾರೆ, ನಿಮ್ಗೆ ಅದನ್ನು ಮಾಹಿತಿ ಕೊಡ್ತಾರೆ. ಯಾರಿಗೂ ರೀತಿ ತೊಂದರೆ ಆಗೋದು ಮಾಡೋದಿಲ್ಲ. ಉದ್ದೇಶ ಇಷ್ಟೇ, ಹೊಸ ಕಟ್ಟಡ ಬರಲಿ. ಈಗ ಏನು ಅದು ಶಿಥಿಲವಾಗಿದೆ ನೀವು ಗಮನಿಸಬಹುದು. ಈಗಾಗಲೇ ಕುಸಿಯೋ ಹಂತದಲ್ಲಿದೆ. ಮೇಲ್ಗಡೆ ನಾವು ರೂಫಿಂಗ್ ಚೆಕ್ ಮಾಡಿದಾಗ ನೀವು ಪತ್ರಕರ್ತರು ಚೆಕ್ ಮಾಡ್ಬೋದು, ಎಲ್ಲ ಹೋಲ್ಸ್ ಬಿದ್ದಿದೆ ಮೇಲ್ಗಡೆ. ಆಮೇಲೆ ಅದ್ರ ಏನು ಸ್ಟೆಬಿಲಿಟಿ ಇರುತ್ತೆ ಅದು ಕಟ್ಟಡದ ಪಿಲ್ಲರ್ಸ್ ಅದು ಸಹ ಎಲ್ಲಾನು ಒಡೆದು ಹೋಗ್ತಾ ಇದೆ. ನೀವೆಲ್ಲ ಗಮನಿಸಿರ್ತೀರ. ಸುಮಾರು ಸರಿ ಪತ್ರಿಕೆಗಳಲ್ಲೂ ಸಹ ನೀವೆಲ್ಲ ಸುದ್ದಿ ಮಾಡಿದ್ದೀರಾ. ಒಂದು ನಮ್ಮ ನ್ಯೂಸ್ ಅಲ್ಲಿ ಸಹ ಲಾಸ್ಟ್ ಟೈಮ್ ನೀವು ಸುದ್ದಿ ಮಾಡಿದ್ದನ್ನ ಗಮನಿಸಬಹುದು. ಸೊ ಹಂಗಾಗಿ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಆದಷ್ಟು ನಿಮ್ಮಲ್ಲಿ ಮನವಿ ಮಾಡ್ತೀನಿ ವರ್ತಕರಲ್ಲಿ, ದಯವಿಟ್ಟು ಅಂಗಡಿಗಳನ್ನ ವಿತಿನ್ ವೀಕ್ ನೀವು ಬೇರೆ ಕಡೆ ಮಾಡ್ಕೊಂಡು ನಮಗೆ ತೆರವು ಮಾಡಲಿಕ್ಕೆ ಅನುಕೂಲ ಮಾಡಬೇಕು ಅಂತ ತಮ್ಮಲ್ಲಿ ನಾನು ಮನವಿ ಮಾಡ್ತೀನಿ. ಈಗ ಎಷ್ಟು ಅಂಗಡಿಗಳಿದೆ, ಮುಂದಕ್ಕೆ ಎಷ್ಟು ಅಂಗಡಿಗಳಾಗುತ್ತೆ? ಈಗಾಗಲೇ ಇರುವಂತಹ 173 ಅಂಗಡಿಗಳು ಏನಿದೆಯೋ ಅದ್ರ ಜೊತೆ ಹಿಂದ್ಗಡೆ ಇರುವಂತಹ 63 IDSMT ಈಗಾಗಲೇ ಜೊತೆಗೆ ನಮ್ಮ ಮುನ್ಸಿಪಲ್ ಅಂಗಡಿಗಳು ಸುತ್ತಲೂ ಇದಾವೆ. ಆ ಮಟನ್ ಇರ್ಬೋದು, ಪೋರ್ಟ್ ಅಂಗಡಿಗಳು ಈಗಾಗಲೇ ಅವಧಿ ಮುಗಿದಿದೆ. ಅದನ್ನು ಸಹ ಸೇರಿಸ್ಕೊಂಡು ಎಕ್ಸ್ಟ್ರಾ ಅಂಗಡಿಗಳು ಕಟ್ತೀವಿ. ಡಬಲ್ ಆಗ್ಬೋದು.
ಅಂಗಡಿಗಳು ಡಬಲ್ ಆಗಂತ ಚಾನ್ಸಸ್ ಇದೆ. ಈಗ ಇರೋ ಅಂಗಡಿ ಮಾಲೀಕರು ಮತ್ತೆ ನೆಕ್ಸ್ಟ್ ಅವ್ರಿಗೆ ಆ ಅಂಗಡಿಗಳು ಸೇರುತ್ತಾ ಅಂತ ಅದನ್ನ ನಾಳೆ ಹೇಳ್ತಾರೆ ಜಿಲ್ಲಾಧಿಕಾರಿಗಳು. 100% ಅವ್ರಿಗೆ ಸೇರುತ್ತೆ. ಅಂದ್ರೆ ಯಾರು ಮೂಲ ಓನರ್ ಇರ್ತಾರೋ ಅವ್ರಿಗೆ ಯಾವುದೇ ರೀತಿ ಅನ್ಯಾಯ ಆಗಲ್ಲ. ಅಗ್ರಿಮೆಂಟ್ಸ್ ಏನ್ ಮಾಡ್ಕೊಂಡಿದಾರೋ, ಡೆಪಾಸಿಟ್ ಏನ್ ಕಟ್ಟಿದ್ರು ಅವ್ರಿಗೆ ಡೆಫಿನೆಟ್ ಆಗಿ ಅವ್ರಿಗೆ ಸಿಗೋಂಥದ್ದು, ಅವ್ರ ಟರ್ಮ್ ಏನಿದೆ ಸಿಗೋಂಥ ವ್ಯವಸ್ಥೆ ನಾವು ಮಾಡ್ತೀವಿ. ಯಾರಿಗೂ ಒಕ್ಕಲೆಬ್ಸಕ್ಕಂತ ಹೋಗೋದಿಲ್ಲ. ಈಗ ಇಮಿಡಿಯೇಟ್ ತೆರವು ಮಾಡಿ ಅಂಗಡಿಗೆ ಅನುಕೂಲ ಮಾಡ್ಕೊಡ್ಬೇಕು. ಈಗ ಟೈಮ್ ಏನಾನ ಕೊಡ್ತೀರಾ ಸರ್ ಇವತ್ತಿಂದ ಅವ್ರಿಗೆ? ಅವನ ಜಿಲ್ಲಾಧಿಕಾರಿಗಳು ಮೋಸ್ಟ್ಲಿ ನಾಳೆ ನಡೆದ ಮೀಟಿಂಗ್ ಕರೀತಾರೆ, ಅವರು ನಿರ್ಧರಿಸ್ತಾರೆ. ನಾನು ಅವರ ನಿರ್ದೇಶನ ಏನಿದೆ ಅದನ್ನ ತಮ್ಮ ಮೂಲಕ ನಾನು ತಿಳಿಸ್ತಾ ಇದ್ದೀನಿ. ಇದಾಗ ಅದನ್ನ ರಿನೋವೇಟ್ ಮಾಡಿಬಿಟ್ಟು ಇಮಿಡಿಯೇಟ್ ಆಗಿ ಅವ್ರ ಮೇಲ್ಗಡೆ ಕಟ್ಟಿ ಬೀದಿ ಬದಿ ವ್ಯಾಪಾರನ ಶಿಫ್ಟ್ ಮಾಡ್ಬೇಕನ್ನೋ ಒಂದು ಉದ್ದೇಶನ ನಾವು ತೆಗೆಸಬೇಕಾಗಿತ್ತು. ಇವಾಗ ಆಕ್ಷನ್ ಪ್ಲಾನ್ ಆಗಿತ್ತು, ಟೆಂಡರ್ ಆಗಿತ್ತು. ಸೊ ಅಲ್ಲ ಚೆಕ್ ಮಾಡಿದಾಗ ಸ್ಟೆಬಿಲಿಟಿನೇ ಕಾಣಿಸ್ತಾ ಇರಲಿಲ್ಲ. ಆಮೇಲೆ ರಿಪೋರ್ಟ್ ಬರೋದು ಸ್ವಲ್ಪ ಲೇಟ್ ಆಯ್ತು ನಮಗೆ. ಹಂಗಾಗಿ ಈಗ ಬಂದಿದೆ, PWD ಇಂದ ಬಂದಿದೆ. ಆಮೇಲೆ ಬೇರೆ ಕನ್ಸಲ್ಟೆಂಟ್ಸ್ 3 ಜನ ತಗೊಂಡಿದ್ದಾರೆ. ಅದು ಲೇಟ್ ಆಗಿದ್ದಕ್ಕೆ ನಾವು ನಿಲ್ಸಿದೀವಿ. ಇಲ್ಲಾಂದ್ರೆ ಇಷ್ಟೊತ್ತಿಗೆ ಕಾಮಗಾರಿನ ಸ್ಟಾರ್ಟ್ ಆಗೋದು. ಕಾಮಗಾರಿ ಸ್ಟಾರ್ಟ್ ಆಗಿ 3 ಹಂತದಲ್ಲಿ